ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SK ಬ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡ್ತಿರುವುದು ಕಲ್ಲೇರಿ ಪೆಟ್ರೋಲ್ ಪಂಪಿಂದ. ಇದು ಕಲ್ಲೇರಿ ಜಂಕ್ಷನ್, ಇದು ಕಲ್ಲೇರಿ ಪೆಟ್ರೋಲ್ ಪಂಪು. ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಐರಾವತ ಬ್ರೇಕ್ ಡೌನ್ ಎಂತಾಗಿದೆ ಅಂತ ಗೊತ್ತಿಲ್ಲ ಐರಾವತನಿಗೆ. ಈಗ ಪುತ್ತೂರಿಂದ ಲೈನ್ ಮಾಡಿಕೊಂಡು ಬರುವಾಗ ನಮ್ಮ ಐರಾವತಂದು ಒಂದು ಪ್ರಾಬ್ಲಮ್ ಬಂತು. ಎಂತಂತ ಹೇಳಿದರೆ ನೋಡಿ, ವಿಷಯ ಇಷ್ಟೇ. ಎಂತಂತ ಹೇಳಿದರೆ ಕ್ಲಚ್ ನೋಡಿ, ಇದು ಕ್ಲಚ್ ಎಂತ ಇಲ್ಲ, ಕ್ಲಚ್ಚೇ ಬೀಳ್ತಾ ಇಲ್ಲ, ಪೆಡ್ಲ್ ಹೋಗಿದೆ. ವಿಷಯ ಏನಂತ ಗೊತ್ತಿಲ್ಲ. ಶೋರೂಮ್ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಎಂತ ಅಂತ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದರ ವಿಷಯ ಎಂತಂತ ಹೇಳಿದರೆ, ನಾನು ಪುತ್ತೂರಿಂದ ಲೈನ್ ಮಾಡಿಕೊಂಡು ಬರ್ತಾ ಇದ್ನ. ನನಗೆ ಆ್ಯಕ್ಚುಲಿ ಪುತ್ತೂರಿಂದ ಲೈನಿಗೆ ಹೋಗಿ ಇವತ್ತು ಬೇಗ ಬಿಟ್ಟಿದ್ದು ಸ್ವಲ್ಪ. ಯಾಕಂತ ಹೇಳಿದರೆ ಸ್ವಲ್ಪ ನಮ್ಮದು ಇದು ಡೋರ್ ಇದು ನಿನ್ನೆ ಹೇಳಿದಾಗೆ ಇದೊಂದು ಡೋರು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಶೋರೂಮಿಗೆ ಹೋಗಿ ಲೈನೆಲ್ಲ ಮುಗಿಸ್ಕೊಂಡು ಶೋರೂಮಿಗೆ ಹೋಗಿ ಬಂದೆ. ಶೋರೂಮಲ್ಲಿ ಹೇಳಿದೆ ಎಂತಂತ ಹೇಳಿದರೆ, ಸ್ವಲ್ಪ ಡೋರ್ ಇದ್ದು ಸ್ವಲ್ಪ ಕೆಲಸ ಉಂಟಂತ. ಮತ್ತು ನಮ್ಮ ಇನ್ನೊಂದು ಈ ಗೇರ್ ಬಾಕ್ಸಲ್ಲಿ ಒಂದು ಸೌಂಡ್ ಬರ್ತಾ ಉಂಟು. 4th ಗೇರ್ ಹಾಕುವಾಗ ಸೌಂಡ್ ಬರ್ತಾ ಉಂಟು. ಅದನ್ನು ಕೂಡ ಅವತ್ತು ಕೂಡ ಆಗಿತ್ತು. ಫಸ್ಟಿಗೆ ಅದೇ ಪ್ರಾಬ್ಲಮ್ ಇದೆ ನಮ್ಮ ಗಾಡಿಯಲ್ಲಿ. ಆದಮೇಲೆ ಒಮ್ಮೆ ಗಾಡಿ ಬ್ರೇಕ್ ಡೌನ್ ಆಗಿ ರೋಡ್ ಸೈಡಲ್ಲಿ ನಿಂತಿತ್ತು. ಮತ್ತು 2 ದಿವಸದ ಮುಂಚೆಯಿಂದ ಸೌಂಡ್ ಬರ್ತಿತ್ತಂತೆ ಇನ್ನೊಬ್ಬರು ಡ್ರೈವರಿಗೆ. ಬಟ್ ಇವತ್ತು ನಾನು ಬರುವಾಗ ಸಹ ನನಗೆ 4th ಗೇರ್ ಹಾಕುವಾಗ ಸೌಂಡ್ ಬಂತು. ಮತ್ತು ರುಟೀನಾಗಿ ಸೌಂಡ್ ಬರ್ತಾನೆ ಇತ್ತು ಗೇರ್ ಹಾಕುವಾಗ. ಸೊ ಓನರ್ ಹತ್ರ ಹೇಳಿದ್ದೆ, ಓನರ್ ಕೂಡ ಶೋರೂಮಲ್ಲಿ ಹೇಳಲಿಕ್ಕೆ ಹೇಳಿದರು. ಹಾಗೆ ಶೋರೂಮಿಗೆ ಹೋಗಿ ಒಂದು ಈ ಡೋರ್ ಇದ್ದು ಇನ್ನೊಂದು ಗೇರ್ ಬಾಕ್ಸ್ ಇದ್ದು ಪ್ರಾಬ್ಲಮ್ ಹೇಳಿದೆ. ಅದಕ್ಕೆ ಹೇಳಿದರು, ಇಲ್ಲ ಗಾಡಿ ಜಾಸ್ತಿ ಉಂಟು, ಇವತ್ತು ಗಾಡಿ ಜಾಸ್ತಿ ಇದ್ದಿದ್ದರಿಂದ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ, ನಾಳೆ ತನ್ನಿ, ಇಲ್ಲದಿದ್ದರೆ ಒಂದಿನ ಇಡಬೇಕಷ್ಟೇ ಅಂತ ಹೇಳಿದರು. ಆಯ್ತಂತ ಸೀದಾ ಬಂದೆ. ಅಲ್ಲಿಂದ ಬಂದು ಇದೇ ಮಾತಾಡಿಕೊಂಡು ಬರ್ತಾ ಇದ್ದೆ, ಗಾಡಿದ್ದು ಪ್ರಾಬ್ಲಮ್ ಇದ್ದು ವಿಷಯ ಎಲ್ಲ. ಹಾಗೆ ಇಲ್ಲಿಂದ ಒಂದು ಉಪ್ಪಿನಂಗಡಿಗೆ 6 ಕಿಲೋಮೀಟ್ರ್ ಉಂಟು. ನೀವು ನಂಬಲಿಕ್ಕಿಲ್ಲ, 6 ಕಿಲೋಮೀಟ್ರ್ ಉಂಟು. 6 ಕಿಲೋಮೀಟ್ರ್ ಹಿಂದೆ ಎಂತಾಯ್ತು ಅಂತ ಹೇಳಿದರೆ, ಇದು ಸಡನ್ನಾಗಿ ನಾನು ಗೇರ್ ಹಾಕುವಾಗ ಕ್ಲಚ್ ತುಳಿಯುವಾಗ ಸಡನ್ನಾಗಿ ಒಳಗೆ ಹೋಯ್ತು ಇದು. ಮತ್ತು ಹೊರಗೆ ಬರ್ತಾ ಇರಲಿಲ್ಲ. ಹೊರಗೆ ಬರ್ತದೆ, ಬಟ್ ಮೂವಿಂಗ್ ಇಲ್ಲ, ಕ್ಲಚ್ ಬೀಳ್ತಾ ಇಲ್ಲ, ಕ್ಲಚ್ ವರ್ಕ್ ಆಗ್ತಾ ಇಲ್ಲ. ಸೊ 2nd ಗೇರಲ್ಲಿದ್ದೆ. ಉಪ್ಪಿನಂಗಡಿಯಿಂದ ಸೀದಾ ಕಲ್ಲೇರಿ ತನಕ 2nd ಗೇರಲ್ಲೇ ಬಂದದ್ದು. ನೀವು ನಂಬಲಿಕ್ಕೆ ಇಲ್ಲ, 2nd ಗೇರಲ್ಲೇ ಬಂದು ಫೈನಲಿ ಇಲ್ಲಿಗೆ ಕಲ್ಲೇರಿ ಬಂದು ಇಲ್ಲಿ ಸೈಡಿಗೆ ಹಾಕಿದ್ದೇನೆ ಗಾಡಿಯನ್ನು. ಇಲ್ಲದೆ ರೋಡ್ ಬದಿಯಲ್ಲಿ ಆದರೆ ಟ್ರಾಫಿಕ್ ಆಗ್ತದೆ ಅಂತೇಳಿ ಸೈಡಿಗೆ ಹಾಕಿದ್ದೇನೆ. ಶೋರೂಮ್ ಅವರು ಫೋನ್ ಮಾಡ್ತಿದ್ದಾರೆ, ಎಂತಂತ ಕೇಳಿ ವ್ಲಾಗನ್ನು ಮುಂದುವರಿಸ್ತೇನೆ. ಶೋರೂಮ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೆ, ಕಾಲ್ ಮಾಡಿದರು. ವಿಷಯ ಏನಪ್ಪ ಅಂತ ಹೇಳಿದರೆ, ಬರ್ತೇನೆ ಅಂತ ಹೇಳಿದರು, ಒಂದು ಗಂಟೆ ಒಳಗಡೆ ಬರ್ತೇನೆ ಅಂತ. ಬಟ್ ಗಾಡಿಯಲ್ಲಿ ಅರ್ಧಕ್ಕೆ ಲೋಡ್ ಉಂಟು, ನೀವು ನಂಬಲಿಕ್ಕಿಲ್ಲ, ಅರ್ಧಕ್ಕೆ ಲೋಡ್ ಉಂಟು, ಅಲ್ಲೆಲ್ಲ ಇಳಿಸ್ಲಿಕ್ಕೆ ಉಂಟು. ಸೊ ಗಾಡಿ ರೆಡಿ ಆಗುವಾಗ 7-8 ಗಂಟೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ 7-8 ಗಂಟೆ ಅದು ನಾನು ಲೈನ್ ಮಾಡೋದಿಲ್ಲ, ಅಷ್ಟೆಲ್ಲ ಕಷ್ಟಪಡೋದಿಲ್ಲ. ಯಾಕಂತ ಹೇಳಿದರೆ ಇದು ಕೇಬಲ್ ಅಲ್ಲ ಇದರಲ್ಲಿ. ಈಗ ನೋಡಿ, ಗಾಡಿ ನಾರ್ಮಲ್ ಗಾಡಿಯಲ್ಲಿ ಎಲ್ಲ ಆದರೆ ಎಂತಂತ ಹೇಳಿದರೆ ಇದು ಕ್ಲಚ್ಚಿಗೆ ಕೇಬಲ್ ಕೊಟ್ಟಿರ್ತಾರೆ. ಇದು ಕೇಬಲ್ ಅಲ್ಲ ಅಂತೆ, ಇದು ಎಂತಂತ ಹೇಳಿದರೆ ಸಿಲಿಂಡ್ರ್ ಅಂತೆ. ಆ್ಯಕ್ಚುಲಿ ನಮ್ಮ ಈ ಗಾಡಿ ಸೆನ್ಸರ್, ಹಾಗಾಗಿ ಸಿಲಿಂಡರ್ ಇರೋದ್ರಿಂದ ಅದನ್ನು ಗೇರ್ ಬಾಕ್ಸ್ ಡೌನ್ ಮಾಡಬೇಕಷ್ಟೇ. ಗೇರ್ ಬಾಕ್ಸ್ ಡೌನ್ ಮಾಡಿ ಆದಮೇಲೆ ಕ್ಲಚ್ ಸರಿ ಮಾಡಲಿಕ್ಕೆ ಆಗುದಂತ ಹೇಳ್ತಾ ಇದ್ದಾರೆ. ಸೊ ತೊಂದರೆ ಇಲ್ಲ. ಇಲ್ಲಿ ಸೈಡ್ಗೆ ಹಾಕಿದ್ದೇನೆ ಗಾಡಿಯನ್ನು. ಅವರು ಬಂದು ಇಲ್ಲೇ ಗೇರ್ ಬಾಕ್ಸ್ ಇಲ್ಲೇ ಬಿಚ್ಚಿಸಬೇಕಷ್ಟೇ. ಅದನ್ನು ಡೌನ್ ಮಾಡಿಸಿ ಮತ್ತು ಕ್ಲಚ್ಚನ್ನೆಲ್ಲ ರೆಡಿ ಮಾಡುವಾಗ 8 ಗಂಟೆ ಆಗ್ಬೋದು. ನೋಡುವ ಎಂತೆಲ್ಲ ಆಗ್ತದೆ, ಮುಂದೆ ಅಪ್ಡೇಟ್ ಕೊಡ್ತೇನೆ ನಿಮಗೆ. ನಾನಿವತ್ತು ವ್ಲಾಗ್ ಮಾಡೋದಿಲ್ಲ ಅಂತ ಇದ್ದೆ, ಬಟ್ ಹಣೆ ಬರ ಆಯಿತು, ಈ ಥರ ಆಯಿತು. ಸೊ ನಾವು ಎಂತೂ ಕಷ್ಟ ಬರ್ತಿದ್ದೇವೆ, ಆ ಕಷ್ಟವನ್ನು ನೀವು ಸಹ ನೋಡಿ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಅವ್ರು ಬಂದ ಮೇಲೆ ನಿಮಗೆ ಸಿಗ್ತೇನೆ. ಮತ್ತೆ ನಮ್ಮ ಜುನೈದ್ ಭಾಯ್ ಇದ್ದಾರೆ. ಎಂತ ಜುನೈದ್ ಭಾಯ್, ನಮ್ಮ ಅವಸ್ಥೆ ಎಂತ? ಒಮ್ಮೆ ಬೇಗ ಬಿಟ್ಟರೆ ಇದೊಂದಾನೆ ಬರಲ್ಲ ನಮ್ಮದು, ಎಂತ ಮಾಡಲಿಕ್ಕೆ ಆಗುತ್ತಿಲ್ಲ. ಇದು ಉಪದ್ರ ಆಗ್ತದೆ ಅಂತ ಹೇಳಿದರೆ, ಇದಕ್ಕೆ ಸ್ಪ್ರಿಂಗ್ ಸಹ ಇರುವುದಲ್ಲ, ಕೇಬಲ್ ಸಹ ಇರುವುದಲ್ಲ. ಎಂತಂತ ಹೇಳಿದರೆ ಸಿಲಿಂಡ್ರ್ ಅಂತೆ. ಎಂತ ಸಾಯುದು ಸಿಲಿಂಡ್ರ್, ಅದು ಯಾಕೆ ಹಾಕುದಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ಇದು ಸೆನ್ಸರ್ ಎಲ್ಲ ಮಾಡಿಸಿದ ತಪ್ಪು. ಯಾಕೆ ಸೆನ್ಸರ್ ಮಾಡಿಸ್ಬೇಕು? ಅವರೇ ಬರಬೇಕು. ಅದಕ್ಕಿಂತ ಮುಂಚೆದು ರೆಗ್ಯುಲರ್ ಗಾಡಿ ಎಲ್ಲ ಕರೆಕ್ಟ್ ಇತ್ತು, ನಾವೇ ರೆಡಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಗೊತ್ತಾಯ್ತಾ? ಈ ಸೆನ್ಸರ್ ಇತ್ತು ವಹಿವಾಟೆಲ್ಲ ಆಗಲಿಕ್ಕಿಲ್ಲ.
ಅದಕ್ಕೆ ಅವರು ಬರುವಾಗ ಬರುವಾಗ ಈಗ ಒಂದು ಗಂಟೆ ಒಳಗಡೆ ಬರ್ತಾರೆ. ಬಟ್ ಎಂತಂತ ಹೇಳಿದರೆ ನಮಗೆ ಲೈನ್ ಉಂಟಲ್ಲ, ಗಾಡಿದ್ದು ಕೆಲಸ ಮುಗಿಯುವಾಗ 7:30 8 ಗಂಟೆ ಆಗ್ಬೋದು. ಅದಕ್ಕೆ ಓನರ್ ಹತ್ರ ಹೇಳಿದಾಗ ಓನರ್ ಹೇಳ್ತಾ ಇದ್ದಾರೆ, ನಾನು ಶೋರೂಮಿಗೆ ಫೋನ್ ಮಾಡಿ ಹೇಳ್ತೇನೆ, ಅವರು ಬೇರೆ ಗಾಡಿ ತಗೊಂಡು ಬರಲಿ, ನಾವು ಇದನ್ನು ಐಟಮ್ ಕ್ರಾಸ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಲೈನ್ ಮಾಡಿಕೊಂಡು ಹೋಗುವ ಅಂತ. ಎಂತ ಅಂತ ಗೊತ್ತಿಲ್ಲ, ಅವರವರು ಎಂಥದ ಮಾತುಕತೆ ಮಾಡ್ಕೊಳ್ಳಿ, ನಾನು ನಡುವೆ ಹೋಗುದಿಲ್ಲ. ನಾನು ಹೋದರೆ ಮತ್ತೆ ನಾನು ಕೆಟ್ಟವನಾಗ್ತೇನೆ ಮತ್ತೆ ಅಲ್ಲ. ಶೋರೂಮಲ್ಲಿ ನಮಗೆ ನಾಳೆ ಹೋಗಿ ಮುಖ ತೋರಿಸ್ಬೇಕಲ್ಲ ನಮ್ಮದು, ಅದಕ್ಕೋಸ್ಕರ. ಸೊ ಅವ್ರು ಎಂತ ಹೇಳ್ತಾರೆ, ಓನರ್ ಎಂತ ಹೇಳ್ತಾರೆ ಅದರ ಮೇಲೆ ಡಿಪೆಂಡ್. ಅವ್ರು ಗಾಡಿ ಕೊಟ್ಟರೆ ಲೈನ್ ಮಾಡೋದು, ಇಲ್ಲದಿದ್ದರೆ ಸೀದಾ ಮನೆಗೆ ಹೋಗೋದಲ್ಲ. ಮತ್ತೆ ಗೇರ್ ಬಾಕ್ಸ್ ಇದು ಒಮ್ಮೆ ನಿಮ್ಮ ಗಾಡಿ ನಿಮ್ಮ ಹತ್ರ ಅಲ್ಲ ಇದಾದದ್ದು, ಎಲ್ಲಿ ನಿಂತದ್ದು? ಬೆಳ್ತಂಗಡಿಯಲ್ಲಿ ನಿಂತಿತ್ತು ಇದೇ ಗೇರ್ ಬಾಕ್ಸಿನ ಪ್ರಾಬ್ಲಮಿಂದ. ಬಟ್ ಇವತ್ತು ಗೇರ್ ಬಾಕ್ಸ್ ಇದು ಪ್ರಾಬ್ಲಮ್ ಕೂಡ ಉಂಟು, ಕ್ಲಚ್ ಇದು ಸಹ ಪ್ರಾಬ್ಲಮ್ ಉಂಟು. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ ಓನರ್ ಅವ್ರು ಬರಲಿ, ಬಂದ ಮೇಲೆ ಎಂತ ಮುಂದೆ ಅಪ್ಡೇಟ್ ಕೊಡುವ. ಸಂಜೆ 4:15 ಆಗ್ತಾ ಬಂತು. ಶೋರೂಮ್ ಅವರು ಬಂದಿದ್ದರು. ಮತ್ತು ಅಲ್ಲಿ ಒಂದು ಕೆಂಪು ಗಾಡಿ ಕಾಣಿಸ್ತಾ ಉಂಟಲ್ಲ, ಎಂತ ಮಾಡಿದ್ದು ದಿನ ಇದು ನಮ್ಮ ಅವಸ್ಥೆ. ನಮಗೆ ಯಾರು ಉಪಕಾರ ಮಾಡುವವರಿಲ್ಲ ಮಾರೆ, ನಾವೇ ಎಲ್ಲರ ಉಪಕಾರಕ್ಕಾಗೋದು. ಆದರೆ ಸಹ ದೇವರೊಂದು ಕೊಡ್ತಾರಲ್ಲ ನಮಗೆ. ಎಂತಾದರೆ ಆ ಗಾಡಿ ಬ್ಯಾಟ್ರಿ ಡೌನ್ ಆಗಿತ್ತು. ಸೊ ಅದನ್ನು ಅಲ್ಲಿಂದ ಪುಷ್ ಮಾಡಿಕೊಂಡು ಹೋಗಿ ಅಲ್ಲಿ ತನಕ ಹೋಗಿ ಸ್ಟಾರ್ಟ್ ಮಾಡಿಕೊಟ್ಟದ್ದು. ಈಗ ಇವರು ಬಂದಿದ್ದಾರೆ, ಗೇರ್ ಬಾಕ್ಸನ್ನೆಲ್ಲ ಡೌನ್ ಮಾಡಬೇಕಷ್ಟೇ. ಡೌನ್ ಮಾಡಿ ಆದಮೇಲೆ ಎಂತಂತ ನೋಡುವ, ಮುಂದಿನ ಕಾರ್ಯಾಚರಣೆ ನಡೀತಾ ಉಂಟು. ಅವು ಗೇರ್ ಬಾಕ್ಸ್ ಡೌನ್ ಮಲ್ಪೋಡ ಏರಿಗೆ. ಹಾಂ ಸರಿ. ಶೋರೂಮ್ ಅವರು ಬಂದು ಅಲ್ಲಿ ನಿಂತಿದ್ದಾರೆ. ಸ್ವಲ್ಪ ಕೆಲಸ ಮಾಡುವಾಗ ಇಲ್ಲಿ ಮಳೆ ನೋಡಿ ಯಾವ ಥರ ಮಳೆ ಬರ್ತಾ ಉಂಟಂತ. ಈಗ ಕೆಲಸ ಸಹ ಆಗೋದಿಲ್ಲ, ಎಂಥದ್ದು ಸಹ ಇಲ್ಲ. ಈಗ ಬಾಕಿ ಆಗಬೇಕಷ್ಟೇ. ಯಾರ ಹತ್ರ ಹೇಳೋದು ನಮ್ಮ ಪ್ರಾಬ್ಲಮ್. ಈಗ ಲೈನ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಇನ್ನೂ ಲೈನ್ ನಾಳೆನೇ ಮಾಡೋದು. ನಾಳೆ ಬೆಳಿಗ್ಗೆ ಒಬ್ಬನೇ ಖಾಲಿ ಮಾಡಬೇಕಷ್ಟೇ. ಅವರು ಇನ್ನೊಬ್ಬರು ಇದ್ದವರನ್ನು ಕಳಿಸಿ ಆಯ್ತು ನನಗೆ. ಓನರ್ ಕಳಿಸ್ಲಿಕ್ಕೆ ಹೇಳಿದ್ದಕ್ಕೋಸ್ಕರ ಕಳಿಸಿದ್ದೇನೆ. ಇಲ್ಲಿ ನೋಡಿದರೆ ಮಳೆ ಬರ್ತಾ ಉಂಟು. ಅವರು ಸಹ ಇಳಿತಿಲ್ಲ, ನಾನು ಸಹ ಇಳಿತಿಲ್ಲ. ಮತ್ತು ಒಂದು ಗಾಡಿದು ಪ್ರಾಬ್ಲಮ್ಗೋಸ್ಕರ ಹೆಲ್ತ್ ಹಾಳು ಮಾಡಿಕೊಡೋದು. ಅವರು ಸಹ ಕೇಳೋದಿಲ್ಲ ಮಳೆಯಲ್ಲಿ ಕೆಲಸ ಮಾಡಲಿಕ್ಕೆ, ನಾವು ಸಹ ಇಳಿಯೋದಿಲ್ಲ ಅಷ್ಟೇ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇವರದೊಂದು ಕಿರಿಕಿರಿ ಮಾರೆ. ಈ ಶೋರೂಮ್ ಅವರು ಇವರದ್ದು ಕಸ್ಟಮರ್ ಕೇರ್ ನಂಬರ್ಗೆ ಫೋನ್ ಮಾಡಲಿಕ್ಕೆ ಹೇಳೋದು. ನಾನು ಅವರಿಗೆ ಮಾತಾಡುವಾಗ ಅವರು 1 ಗಂಟೆ ಅದನ್ನು ಸಹ ಫೋನ್ ತೆಗಿತಾ ಇಲ್ಲ. ಫೋನ್ ತೆಗೆದ್ರೆ ಸಹ ಈಗ ನಮ್ಮದು ಸ್ವಲ್ಪ ನಾವು ಬ್ಯುಸಿಯಲ್ಲಿದ್ದೇವೆ, ಸ್ವಲ್ಪ ನಂತರ ಟ್ರೈ ಮಾಡಿ ಆ ಥರ ಈ ಥರ 1 ಗಂಟೆ ಆಯಿತು. ನೀವು ನಂಬಲಿಕ್ಕೆ ಇಲ್ಲ. ಈ ಅರವಿಂದ್ ಮೋಟರ್ಸ್ ಅವ್ರದ್ದೆಲ್ಲ ಕಸ್ಟಮರ್ ಕೇರೆಲ್ಲ ಅಷ್ಟಕ್ಕೆ ಬಜ್ಜಿ ತೆಗೆದಾಕಿದವರು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಆಗದಿಂದ ನಾನು ಪ್ರಯತ್ನ ಮಾಡ್ತೇವೆ, 1 ಗಂಟೆ ಆಯಿತು, ಯಾರು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಒಬ್ಬರು ಫೋನ್ ತೆಗೆದ್ರು, ಅವ್ರು ಹೇಳ್ತಾರೆ ಈಗ ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಎಂಥದ ಇಶ್ಯೂ ಬರ್ತಾ ಉಂಟು, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಬಾಕಿದವರಿಗೆಲ್ಲ ಧ್ವನಿ ಕೇಳ್ತದೆ, ಈ ಕಂತ್ರಿ ನಾಯಿಗಳಿಗೆ ಕೇಳ್ತಾ ಇಲ್ಲ. ಇಲ್ಲಿ ನಡು ದಾರಿಯಲ್ಲಿ ಇಲ್ಲಿ ನೋಡಿ ಅದು ದಾರಿ, ಇಲ್ಲಿ ನಿಲ್ಲಿಸಿದ್ದೇನೆ. ಇನ್ನು ರಾತ್ರಿ ಆದರೆ ಈಗ ನೋಡಿ, ಈಗ ಸಂಜೆ ಆದದ್ರಲ್ಲಿ ಆಯಿತು. ಒಂದು ವೇಳೆ ರಾತ್ರಿ ಆದರೆ ಇವರಿಗೆ ಫೋನ್ ಮಾಡಿದರೆ ಯಾರಿಗೆ ಅಂತ ಕನೆಕ್ಟ್ ಮಾಡೋದು? ರಾತ್ರಿ ಇವರು ಪ್ರಾಬ್ಲಮ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು ಅಂತ ಹೇಳಿದರೆ ನಾವು ಎಲ್ಲಿ ಸಾಯೋದು? ಈಗ ಈ ಸಿಟಿಯಲ್ಲಿ ಬಂದದ್ರಲ್ಲಿ ಆಯಿತು. ಇಲ್ಲಿ ನೋಡಿ, ಈಗ ಸಿಟಿಯಲ್ಲಿದ್ದೇವೆ. ಈಗ ಆ್ಯಕ್ಚುಲಿ ಸಿಟಿಯಲ್ಲಿದ್ದೇವೆ. ನಾಳೆದ್ದು ಲೈನ್ ಕಾಯರ್ ತಡ್ಕ ಆ ಕಡೆ ಇರೋದು. ಅಲ್ಲಿ ಒಂದು ನೆಟ್ವರ್ಕ್ ಸಹ ಇಲ್ಲ, ಒಂದು ಜನಸಂಚಾರ ಸಹ ಇಲ್ಲ, ಎಂಥದಿಲ್ಲ. ಕಾಡೊಳಗೆ ಹೋಗಬೇಕು. ಆ ಕಾಡೊಳಗೆ ಹೋದರೆ ಇವರಿಗೆ ಹೇಗೆ ಫೋನ್ ಮಾಡೋದು, ಅಥವಾ ಕಸ್ಟಮರ್ ಕೇರಿಗೆ ಹೇಗೆ ಫೋನ್ ಮಾಡೋದು? ಅವರು ಸಹ ಅಲ್ಲಿ ಆ ಥರ ರೆಸ್ಪಾಂಡ್ ಮಾಡಿದರೆ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ನಿನ್ನೆದು ಬ್ಲಾಗಲ್ಲಿ ಹೇಳಿದಾಗೆ ಇವರದ್ದು ಸರ್ವಿಸ್ ಒಳ್ಳೆಯದಿಲ್ಲ. ಟಾಟಾದವ್ರದ್ದು ಸರ್ವಿಸ್ ಒಳ್ಳೆಯದೇ ಇಲ್ಲ. ನೋಡುವ, ಈ ಮಳೆ ನಿಂತಾದ್ಮೇಲೆ ನಮ್ಮ ಗಾಡಿ ಕೆಲಸ ಮಾಡಿಸಿ ಸೀದಾ ಮನೆ ಕಡೆಗೆ ಹೊರಡುವ. ಇವತ್ತು ಲೈನ್ ಮಾಡೋದಿಲ್ಲ, ಸೀದಾ ಮನೆಗೆ ಹೋಗಿ ನಿಲ್ಲಿಸೋದು. ನಮ್ಮ ಕಂಡಕ್ಟರ್ ಇದ್ದರು, ಅವರನ್ನು ಸಹ ಕಳಿಸಿ ಆಯಿತು ನನಗೆ. ಸೊ ಹಾಗಾಗಿ ಇಲ್ಲಿಂದ ಗಾಡಿ ಸರಿ ಮಾಡಿಸ್ಕೊಂಡು ಸೀದಾ ಮನೆಯಲ್ಲಿ ಹೋಗಿ ಹಾಕುವ. ಮನೆಯಲ್ಲಿ ಹಾಕಿ ನಾಳೆ ಬೆಳಿಗ್ಗೆ ನಾನು ಒಬ್ಬನೇ ಖಾಲಿ ಮಾಡಬೇಕಷ್ಟೇ. ಎಂತೆಲ್ಲ ಆಗ್ತದೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೇನೆ. ಫಸ್ಟಿಗೆ ಮಳೆ ನಿಲ್ಲಿ. ಸೊ ನಿನ್ನೆ ವೀಡಿಯೋಗೆ ಎಂಡ್ ಕೊಡಲಿಕ್ಕೆ ಆಗಿರಲಿಲ್ಲ. ನಿನ್ನೆ ವೀಡಿಯೋ ಮಾಡಲಿಕ್ಕೆ ಸಹ ಆಗ್ತಿರ್ಲಿಲ್ಲ. ಯಾಕಂತೇಳಿದರೆ ಅವರು ಕೆಲಸ ಮಾಡುವಾಗ ಒಂದು ಕಡೆಯಿಂದ ಮಳೆ ಬರ್ತಿತ್ತು, ಇನ್ನೊಂದು ಕಡೆಯಲ್ಲಿ ಅವ್ರದ್ದು ಪ್ರೊಸೀಜರ್ ಯಾವ ಥರ ಉಂಟಂತೇಳಿದರೆ ಅವರಿಗೆ ಫೋನ್ ಮಾಡಬೇಕು, ಇವರಿಗೆ ಫೋನ್ ಮಾಡಬೇಕು, ಅವರೊಂದು ರೆಸ್ಪಾನ್ಸ್ ಮಾಡೋದಿಲ್ಲ. ನಾನು ಈ ಫೋನ್ ಮಾಡುವಾಗ ಅವರು ರಿಪೇರ್ ಮಾಡ್ತಾಯಿದ್ರು. ಮತ್ತು ಈ ಮಳೆ ಬಂತು, ಮಳೆಯಲ್ಲಿ ಬೇರೆ ನೆಟ್ವರ್ಕ್ ಬೇರೆ ಇರಲಿಲ್ಲ.
ಹಾಗಾಗಿ ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ವೀಡಿಯೋ ಮಾಡೋದಂತ ಹೇಗೆ ಮಾಡೋದು, ಇವರದ್ದು ಪ್ರೊಸೀಜರ್ ಆ ಥರ ಇದ್ದರೆ ನಮ್ಗೆ ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಆಯಿತು. ಎಂಥ ಕಂಟೆಂಟ್ ಅಂತ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.